भारत माता की जय, भारत माता की जय, गो माता की जय, गो माता की जय। ಗೋ ಸಂರಕ್ಷಣಾ ಕಾಯ್ದೆಯನ್ನ ಸಡಿಲಗೊಳಿಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ಒಂದು 4-5 ದಿವಸಗಳಕ್ಕಿಂತ ಮುಂಚಿತವಾಗಿ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ಈವರೆಗೆ ಇರತಕ್ಕಂತ ಗೋಹತ್ಯೆ ನಿಷೇಧ ಕಾಯ್ದೆ ಏನು ಪ್ರಬಲವಾಗಿತ್ತೋ ಆ ಕಾಯ್ದೆಯನ್ನ ಸಡಿಲಗೊಳಿಸತಕ್ಕಂತ ಒಂದು ಹುನ್ನಾರ ನಡೆದು ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ಇವತ್ತು ನಡೀತಕ್ಕಂತ ಏನ ಅಧಿವೇಶನ ಬೆಳಗಾವಿಯಲ್ಲಿ ಇದೋ ಅಲ್ಲಿ ಅದಕ್ಕೆ ಅನುಮೋದನೆ ತಗೋಬೇಕು ಅನ್ನುವಂತ ಒಂದು ಸಂಚು ನಡೆದಿದೆ. ಗೋವು ಎಲ್ಲರ ಜೀವರಕ್ಷಕ ಪ್ರಾಣಿ, ಸಾಧು ಪ್ರಾಣಿ, ಹಾಗೆ ಅಲ್ಲದೆ ಎಲ್ಲ 3 ಕೋಟಿ ದೇವಾನುದೇವತೆಗಳು ತನ್ನ ಶರೀರದಲ್ಲಿ ಅಡಗಿಸ್ತಕ್ಕಂಥ ಯಾವ್ದಾದ್ರು ಪ್ರಾಣಿ ಈ ಜಗತ್ತಿನಲ್ಲಿ ಇದ್ದಿದ್ದಾದ್ರ ಅದು ಗೋಮಾತೆ. ಯಾವಾಗ ಅನಾರೋಗ್ಯದಿಂದ ಬಳತಕ್ಕಂತ ವ್ಯವಸ್ಥೆಯಲ್ಲಿ ಒಬ್ರು ವೈದ್ಯರು ಸಲಹೆ ಏನ್ ಕೊಡ್ತಾರಂದ್ರ ತಾಯಿಯ ಹಾಲದಲ್ಲಿ ಸ್ವಲ್ಪ ಏನಾದ್ರೂ ನಂಜಿತ್ತಂದ್ರ ಗೋವಿ ಮಾತೆಯ ಹಾಲನ್ನು ಕುಡಿಸಿ ಆ ಮಗು ಆರೋಗ್ಯವಾಗತ್ತನ್ನೋಂಥ ಸಂದೇಶನ್ನ ವೈದ್ಯರು ಕೊಡ್ತಾರ. ವೈದ್ಯ ನಾರಾಯಣ ದೇವೋಭವನ ಅಂತ ಈ ಸ್ಥಿತಿಯಲ್ಲಿ ಇವತ್ತು ಆ ಗೋವಿನ ಆಕಳದಿಂದ ಗೋಮಂತ್ರವನ್ನ, ಗೋವಿನ ಆಕಳ ಹಾಲನ್ನ ಕುಡಿದ್ರಿಂದ ಎಲ್ಲ ರೋಗಗಳಿಗೆ ಮುಕ್ತಿ ಆಗತ್ತ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಗೋಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ. ವಿಶ್ವ ಹಿಂದೂ ಪರಿಷತ್ತು ಯಾವಾಗಲೂ ಗೋಗಳ ರಕ್ಷಣೆ ಮಾಡೋದು, ನಮ್ಮ ಮಾತೆಯನ್ನ ರಕ್ಷಣೆ ಮಾಡೋದು, ಭಾರತ ಮಾತೆಯನ್ನ ರಕ್ಷಣೆ ಮಾಡೋದು ಎಲ್ಲ ಅಂಶಗಳು ಇಟ್ಕೊಂಡು ನಾವು ಯಾವಾಗ ಇದಕ್ಕೆಲ್ಲ ಅನ್ಯಾಯ ಆಗತ್ತೋ ಅವಾಗ ನಾವು ಎದ್ದು ನಿಂತು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕ ಕಾಂಗ್ರೆಸ್ ಸರ್ಕಾರ ಏನು ಒಂದು ಈ ದುಷ್ಟ ನೀತಿಯನ್ನ ಹೊಂದಿದೋ ತಕ್ಷಣ ಅದನ್ನ ಸಡಿಲಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಬಂದ್ ಮಾಡಬೇಕು. ಮೊದಲು ಯಥಾಪ್ರಕಾರವಾಗಿರ್ತಕ್ಕಂಥ ಏನು ಗೋಹತ್ಯೆ ನಿಷೇಧ ಕಾಯ್ದೆ ಇತ್ತು ಅದೇ ಯಥಾಪ್ರಕಾರವಾಗಿ ಮುಂದುವರಿಬೇಕು. ಈ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಅದು ಯಾವುದೇ ರೀತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಬಾರದು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ನಮ್ಮ ಹಿರಿಯರ ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯ ಮೂಲಕ ನಾವು ಒಂದೇ ಒಂದು ಆಗ್ರಹ ಪಡಿಸಿದ್ದು, ಮಾನ್ಯ ರಾಜ್ಯಪಾಲರ ನೇತೃತ್ವದಲ್ಲಿ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಬೇಕು. ಯಾವುದೇ ಕಾರಣಕ್ಕ ಗೋಹತ್ಯೆ ನಿಷೇಧ ಕಾಯ್ದೆ ಮೊದಲಿರುತ್ತೋ ಅದೇ ಮುಂದುವರಿಬೇಕು ಅನ್ನುವಂತ ಆಶೆಯನ್ನ ನಾವು ಹೊಂದಿದ್ದೀವಿ. ಅದಕ್ಕ ಈ ಎಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ದುಡ್ಡು ಸರ್ಕಾರ ಮಾಡ್ತಾ ಇದೆ. ನೋಡ್ರಿ, ನಾವೆಲ್ಲವನ್ನ ನೋಡ್ತಾ ಇದ್ದೀವಿ. ನಮಗ ಈಗ ಮಠ ಮಂದಿರಗಳಲ್ಲಿ ದತ್ತಿ ಇಲಾಖೆ ಒಳಪಟ್ಟು ಅಲ್ಲಿ ಹಾಕಿರ್ತಕ್ಕಂಥ ಹುಂಡಿ ಹಾಕಿರ್ತಕ್ಕಂಥ ದುಡ್ಡು ಸರ್ಕಾರಕ್ಕೆ ಹೋಗುತ್ತಾ, ಸರ್ಕಾರ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಭಿವೃದ್ಧಿಗೆ ಒಳಪಡಿಸಿ ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ತದೆ. ಅದಕ್ಕ ಸಾಕಷ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಮಸೀದಿಗಳದಾವ್. ಮಸೀದಿಯಲ್ಲಿ ಎಲ್ಲರ ಹುಂಡಿ ಇಟ್ಟದ್ ನೋಡ್ರಿ ಇಲ್ಲ. ನಮ್ಮ ಹಿಂದೂಗಳು ಹಾಕಿದ್ದ ದುಡ್ಡು ದೇವಸ್ಥಾನಗಳಿಗೆ ಉಪಯೋಗ ಆಗ್ಲಿ, ದೇವಸ್ಥಾನ ಅಭಿವೃದ್ಧಿ ಆಗ್ಲಿ, ಅಲ್ಲಿ ಒಳ್ಳೆ ಹಿಂದೂ ಸಂಸ್ಕೃತಿ ಅಳವಡಿಸಲಿ ಅನ್ನುವಂತ ದೃಷ್ಟಿಕೋನದಿಂದ ಹಾಕಿರ್ತಕ್ಕಂಥ ದುಡ್ಡನ್ನ ಸರ್ಕಾರ ಸಿಕ್ಕಾಪಟ್ಟಿ ಇಡೀ ರಾಜ್ಯ ತುಂಬಿರ್ತಕ್ಕಂಥ ಎಲ್ಲ ಬೊಕ್ಕಸವನ್ನ ತೆಗೆದುಕೊಂಡು ಅದರಲ್ಲೇ ಸರ್ಕಾರ ನಡೆಸ್ತಾರ. ಆದ್ರೂ ಸಹಿತ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕಾನೂನು ತರಕತ್ತಾರ. ಅದಕ್ಕೆ ನಿಲ್ಲಿಸಬೇಕು. ನಿಲ್ಲಿಸಿದ್ರ ಮುಂದಿನ ದಿನಗಳಲ್ಲಿ ನಾವು ಇಡೀ ವಿಶ್ವ ಹಿಂದೂ ಪರಿಷತ್ತಿಂದ, ಬಜರಂಗ ದಳ ವತಿಯಿಂದ ಎಲ್ಲ ಹಿಂದೂ ಪರ ಸಂಘಟನೆಗಳ ನೇತೃತ್ವದಿಂದ ಉಗ್ರವಾದ ಹೋರಾಟನ ಕೈಗೊಳ್ಳುವಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್ ಹಾಗಾದ್ರೆ ರಾಜ್ಯ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ ಆಗಿದೆ ಅಂತ ಅನ್ಸುತ್ತಾ? ಹೌದೌದು, ಸಂಪೂರ್ಣ ಹಿಂದೂಗಳ ವಿರೋಧಿ ಸರ್ಕಾರ. ಇದು ತಾಲಿಬಾನಿ ಸರ್ಕಾರ ಅನ್ಲಿಕ್ಕೆ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಕಾರಣ ಅಂತ ಕೇಳಿದ್ರೆ ಈಗ ಒಟ್ಟಾರೆ ಹೇಳ್ಬೇಕಂದ್ರ ಯಾವ ಯೋಜನೆ ತಗೊಂಡಾರ, ಯಾವುದು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಮಾರಕವಾಗಿರ್ತಕ್ಕಂಥ ಕಾನೂನನ್ನ ತಗೋಬರಾಕತ್ತಾರ. ಅದಕ್ಕ ನಾವು ಯಾವ್ದಾದ್ರು ಬೇಕಾದ ಇದಕ್ ಕಡಿಲಿ ನಾವು ಬೇಡ ಅನ್ನೋದಲ್ಲ, ವಧೆ ಮಾಡ್ಲಿ ಬೇಡ ಅನ್ನೋದಲ್ಲ. ನಾವು ಕೇಳ್ತಕ್ಕಂಥದ್ದು ಏನು, ಹಿಂದೂಗಳು ಒಟ್ಟಾರೆ ಗೋಮಾತೆ ನಮ್ಮ ಹೆತ್ತ ತಾಯಿಗೆ ಗೌರವ ಕೊಡ್ತಕ್ಕಂಥ ಗೌರವವನ್ನು ಕೊಡ್ತಾ ಇದ್ದೀವಿ. ಅದಕ್ಕ ಈ ದೇಶದಲ್ಲಿ ಇಡೀ ಈ ಭೂಮಿಯಲ್ಲಿ ಅತಿ ಸಾಧು ಪ್ರಾಣಿ ಯಾವ್ದಾದಿದ್ರ ಅದು ಗೋಮಾತೆ. ಆ ಗೋಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದ. ಅದಕ್ಕ ನೀವು ಬೇಕಾದ ಪ್ರಾಣಿ ಏನ್ ಬೇಕಾದ್ ಮಾಡ್ರಿ, ನಾವು ಅದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗೋವಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ತಡಿಬೇಕು, ಗೋವನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಟಿದ್ದೀವಿ. ಇಷ್ಟೆಲ್ಲ ಸದ್ಯಕ್ಕ ನಾವು ನೋಡ್ರಿ, ರೈತರು ನಾವು ಭೂಮಿಯಲ್ಲಿ ಉಳಿತೀವಿ. ಈಗ ಸಿಕ್ಕಾಪಟ್ಟಿ ಕೆಮಿಕಲ್ ಹಾಕಾಕ್ತಿವಿ, ರಾಸಾಯನಿಕನ ಹಾಕಿ ನಾವು ಭೂಮಿಯಲ್ಲಿ ಉಳಿದ್ರಿಂದ ಬೆಳೆಗಳು ರಾಸಾಯನಿಕ ಮುಕ್ತವಾಗಿರೋದು, ಕಂಟಿನ್ಯೂ ರಾಸಾಯನಿಕವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಅವನ್ನೆಲ್ಲ ಸೇವಿಸಿದ್ರೆ ಕ್ಯಾನ್ಸರ್ ಬರಾಕತ್ತಾವು. ಎಲ್ಲ ಆಸ್ಪತ್ರೆಗಳು ವೈದ್ಯರಿಗೆ ಕೇಳ್ಕೊಂಡು ಅಂತಾರೆ, ನೀವು ಆಹಾರವನ್ನು ಸರಿಯಾಗಿ ಸೇವಿಸ್ತಾ ಇಲ್ಲ ಅಂತ ಹೇಳ್ತಾರ. ಕಾರಣ ಏನ್ರಿ, ನಾವು ಹಾಕ್ತಕ್ಕಂಥ ಕೆಮಿಕಲ್.
2 ಗೋವುಗಳನ್ನ, ನಮ್ಮ ದೇಶೀಯ ತಳಿಯ 2 ಗೋವುಗಳನ್ನ ಕಟ್ಟಿ ಅದರ ಗೋಮೂತ್ರದಿಂದ ಅದರ ಸಗಣಿಯಿಂದ ನಾವು ಹೊಲದಲ್ಲಿ ಹಾಕಿದ್ದೆ ಕರೆ ಆದ್ರ ಈ ರೋಗದಿಂದ ಮುಕ್ತಿ ಆಗತ್ತ. ಈ ಭೂಮಿ ತಾಯಿಯಾಗಿ ಉಳಿಸ್ಬೇಕಾಗಿತ್ತು ನಾವು. ಇದು ವಿಷದಿಂದ ಕೂಡಿರ್ತಕ್ಕಂಥ, ವಿಷಮದಿಂದ ಕೂಡಿರ್ತಕ್ಕಂಥ ಭೂಮಿ ಆಗತ್ತೆ ಇವತ್ತ. ಅದಕ್ಕೆ ಸಂಪೂರ್ಣವಾಗಿ ಹೋಗಿ ಎಲ್ಲರೂ ಆರೋಗ್ಯವಂತವಾಗಿ ಬದುಕಬೇಕಾದ್ರೆ ವಿಷಮುಕ್ತವಾಗಿರ್ತಕ್ಕಂಥ ಭೂಮಿಯನ್ನ ಸದುಪಯೋಗ ಪಡಿಸ್ಬೇಕಂದ್ರೆ ಭೂಮಿ ಪರಮಾತ್ಮ ಹೆಂಗ್ ಕೊಟ್ಟಾನ ಹಂಗ ಭೂಮಿ ಇರ್ಬೇಕಂದ್ರ ಆಕಳ ಅವಶ್ಯ ಅದ. ಆಕಳಗಳ ಸಂತತಿ ಅವಶ್ಯ ಅದ. ನೋಡ್ರಿ ಈಗಾಗಲ್ಲ ಸೈಂಟಿಫಿಕ್ ರೀಸನ್, ಸೈನ್ಸ್ ಹೇಳಾಕತೈತಿ, ರಿಸರ್ಚ್ ಮಾಡ್ಯಾರ, ಕ್ಯಾನ್ಸರ್ ಅದಕ್ಕೆ ಮುಕ್ತಿ ಆಗತ್ತೆ. ಸರ್ ನೀವ್ ಅಂದ್ರಿ ಹಾಗಾದ್ರೆ ಗೋ ಹತ್ಯೆ ಕಾನೂನು ಎಲ್ಲಾ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಆಗೈತೆ ಅಂತ ಅನ್ಸುತ್ತೆ ನಿಮ್ಗ ಇಲ್ಲಿವರೆಗೆ? ನೋಡ್ರಿ, ಎಲ್ಲಾ ಇರ್ತಕ್ಕಂಥ ಸ್ಟೇಷನ್ಗಳು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಹಿಡಿತದಲ್ಲಿದಾವ್. ರಾಜ್ಯ ಸರ್ಕಾರ ಯಾವ ರೀತಿ ಹೇಳತ್ತೋ ಅಲ್ಲಿರ್ತಕ್ಕಂಥ ಸಚಿವರು ಯಾವ ರೀತಿ, ಜಿಲ್ಲೆ ಉಸ್ತುವಾರಿ ಸಚಿವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಎಲ್ಲಾ ಪೊಲೀಸ್ ಸಿಬ್ಬಂದಿ ಕೇಳಕತ್ತಾರ. ಇಷ್ಟ ಆಗಿಯೂ ಸದ್ಯಕ್ಕೆ ಮೊದಲು ಮಾಡಿರ್ತಕ್ಕಂಥ ಕಾನೂನು, ನಾವು ಸರ್ಕಾರ ಬೇರೆ ಸರ್ಕಾರ ಭಾಜಪ ಸರ್ಕಾರ ಇದ್ದ ಮಾಡಿರ್ತಕ್ಕಂಥ ಕಾನೂನು ಅದು ಇವತ್ತು ಇವ್ರು ಸಡಿಲ್ಗೊಳಿಸ್ತಕ್ಕಂಥ ಕೆಲಸ ವ್ಯವಸ್ಥೆ ಮಾಡಕತ್ತ. ಇವ್ರು ಮಾಡಿದಂತ ಕಾನೂನು ಅಲ್ಲ. ಆರ್ಟಿಕಲ್ 48 ಇಂಪ್ಲಿಮೆಂಟ್ ಸರ್ ಭಾಜಪ ಸರ್ಕಾರ ಕೂಡ ಏನಪ್ಪಾ ಸ್ಟ್ರಿಕ್ಟ್ಲಿ ಆಗಿ ಪ್ರೊವೈಡ್ ಮಾಡಿಲ್ಲ, ಸ್ಟ್ರಿಕ್ಟ್ಲಿ ಆಗಿಲ್ಲ ಆಗ್ತದೆ. ಗೋ ಹತ್ಯೆ ಕಾನೂನು ಸ್ಟ್ರಿಕ್ಟ್ಲಿ ಅನುಮೋದನೆಗೊಂಡಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಇದು ಸರಿ ರೀ, ನಾವು ಅನುಮೋದನೆ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ಈಗ ನೀವು ಮಾಡೋದು ಸಡಿಲ ಆದವರೇ ವಿರೋಧ ಅದಲ್ಲ ನಮ್ದವ್ರಿಗೆ ವಿರೋಧ ಐತಿ ಸರ್. ಸರಿಯಾಗಿ ಕಾನೂನು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಅದಕ್ಕೆ ವಿರೋಧ ಏನದ? ಇಂಪ್ಲಿಮೆಂಟ್ ಮಾಡೋದು ಎರಡದಲ್ರಿ, ಕಾನೂನರೇ ಮಾಡಿದೀವಿ, ಪಾಲಿಸೋದು ಅಥವಾ ಇಂಪ್ಲಿಮೆಂಟ್ ಮಾಡೋದು ನಮ್ದೆಲ್ಲ ಕರ್ತವ್ಯ ಅದ. ಈಗ ಇವ್ರು ಕಾನೂನೇನೆ ಸಡಿಲ್ ಮಾಡಕತ್ತಾರಲ್ಲ, ಅದಕ್ಕೆ ವಿರೋಧ ಅಲ್ಲ, ಅದಕ್ಕೆ ವಿರೋಧ. ಇಂಪ್ಲಿಮೆಂಟ್ ಮಾಡೋದು ಎರಡನೇ ಮಾತದು. ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಯಾಕಂದ್ರೆ ಇಂಪ್ಲಿಮೆಂಟ್ ಆಗೋದು, ಇಂಪ್ಲಿಮೆಂಟ್ ಡಿಫಿಕಲ್ಟ್ ಇದೆ ಅದಲ್ಲ, ಅದಕ್ಕೆ ನಾವು ಸಫರ್ ಅನ್ಸೋದಿವಲ್ಲ. ಈಗ ನಮ್ಮನ್ನು ಉದ್ದೇಶಿಸಿ ಜಿಲ್ಲೆ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ವಲ್ಪ ಮಲ್ಲಿಕಾರ್ಜುನ್ ಸರ್, ಮೊದಲು ನಿಮ್ಮ ಹೆಸರು ಹೇಳಿ. ಶುದ್ಧ ಹೋಗಾರ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿಗಳು. ಥ್ಯಾಂಕ್ ಯು. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಪ್ರಮುಖರಾಗಿರ್ತಕ್ಕಂಥ ಸುನಿಲಣ್ಣ ಬೇರವಡಿಕೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ 2020ರಲ್ಲಿ ಏನು ಕಾನೂನು ಆಗಿತ್ತು, ಗೋವು ಕಳ್ಳರನ್ನ ಗೋ ಸಾಗಾಣೆ ಮಾಡುವಾಗ ಅವರನ್ನ ಹಿಡಿದ ಸಂದರ್ಭದಲ್ಲಿ ಅವ್ರನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ನಾವು ಒಪ್ಪಿಸ್ತಿದ್ದೇವೆ. ಅವಾಗ ಅವರಿಗೆ ಗೋಕಳ್ಳರು ಎಷ್ಟು ಅವ್ರಿಗೆ ಈಗ ಈಸಿ ಮಾಡ್ಲಿಕ್ಕೆ ಹೊರಟಿದಾರತ್ತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಮೊನ್ನೆ ನಡೆದ ಸಂಪುಟ ಸಭೆಯಲ್ಲಿ, ಇವತ್ತಿನ ಸಿದ್ದರಾಮುಲ್ಲಾ ಖಾನ್ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ನಡೆದಿರುವ ಸಂಪುಟ ಸಭೆಯಲ್ಲಿ ಇವತ್ತು 2020ರಲ್ಲಿ ಆಗಿರತಕ್ಕಂಥ ಕಾನೂನನ್ನ ಅವ್ರನ್ನ ಸಡಿಲಗೊಳಿಸಿ ಗೋಕಳ್ಳರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿತ್ತಿರುವ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗುತ್ತಾ, ನಾವು ಈಗ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ಈ ಕಾನೂನನ್ನ ಪಾಸ್ ಮಾಡಬೇಕು ಅನ್ನುವಂತ ಅವರು ಬರದಲ್ಲಿದ್ದಾರೆ. ಅದಕ್ಕಾಗಿ ರಾಜ್ಯಾದ್ಯಂತ ಇವತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಗೋರಕ್ಷಾ ವಿಭಾಗ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಗೊತ್ತಿರಬೇಕು ತಮಗೆ, ಯಾರು ಗೋಕಳ್ಳರಿಗೆ ಮತ್ತು ಗೋಮಾತೆಯನ್ನ ಪೂಜೆ ಮಾಡುವವರು ನಾವೆಲ್ಲ ಹಿಂದೂಗಳು. ಅದನ್ನ ಗೋಮಾತೆಯನ್ನ ಶ್ರದ್ಧೆಯಿಂದ ಮತ್ತು ಇದರಿಂದ ನಾವು ಪೂಜೆ ಮಾಡ್ತೀವಿ. ಆದರೆ ಗೋಕಳ್ಳರು ಅದನ್ನ ಗೋ ರಕ್ಷಣೆ ಮತ್ತು ಸಾಗಿಸಿ ಗೋ ಹತ್ಯೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತ ಈ ಗೋಕಳ್ಳರಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿರುವಂತ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗಿ ಈ ಯಾವುದೇ ರೀತಿಯಲ್ಲಿ ಈ ಕಾನೂನನ್ನ ಪಾಸ್ ಮಾಡಬಾರ್ದು ಅನ್ನುವಂತ ಹೇಳುತ್ತಾ, ಈ ನಡೆದಿರುವ ವಿಶ್ವ ಹಿಂದೂ ಪರಿಷತ್ ಈ ಕಾನೂನನ್ನು ಪಾಸ್ ಮಾಡ್ಲಿಕ್ಕೆ ಹೊರಟು ಅತ್ಯಂತ ಉಗ್ರವಾಗಿ ನಾವು ಖಂಡಿಸುತ್ತೇವೆ. ಮತ್ತು ನಡೆಯುತ್ತಿರುವ ಈ ಮುಂದಿನ ದಿನಗಳಲ್ಲಿ ಏನಾದರೂ ಈ ಕಾಯ್ದೆಯನ್ನು ಪಾಸ್ ಮಾಡಿದ್ದೇ ಆದಲ್ಲಿ ಇನ್ನೂ ಉಗ್ರವಾಗಿ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸುತ್ತೆ. ಥ್ಯಾಂಕ್ ಯು ಸರ್. ನಾನು ಮಲ್ಲಿಕಾರ್ಜುನ್ ರೋಡ್ಗಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷದಿನಿ. ಇವತ್ತಿಗೆ ಇಲ್ಲಿ ಪ್ರತಿಭಟನಾದು ಪ್ರಸಂಗ ಅಂದ್ರೆ, ಈಗಿದ್ದ ರಾಜ್ಯ ಸರ್ಕಾರ ಗೋ ಹತ್ಯಾ ಕಾನೂನು ಬಗ್ಗೆ ಅದೇನು ವಾಹನಗಳ ಸಾಗಾಣಿಕೆ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇತ್ತು, ಪ್ರತಿಬಂಧನೆ ಇತ್ತು, ಅಥವಾ ಗೋಗಳನ್ನು ಸಾಗಾಣಿಕೆ ವೇಳೆಯಲ್ಲಿ ಸಿಕ್ಕಂತ ವೆಹಿಕಲ್ ನನ್ನ ಸೀಸ್ ಮಾಡಿದ್ಮೇಲೆ ಬಿಡಿಸ್ಕೊಂಡು ಹೋಗೋ ಪ್ರೊಸೀಜರ್ ಏನಿತ್ತು ಅದು ಬಹಳ ಟಫ್ ಇತ್ತು, ಬಹಳ ಉಪಯುಕ್ತವಾಗಿತ್ತು ಅಥವಾ ಒಂದು ಇಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರು. ಈಗ ಇವ್ರೇನ್ ಮಾಡಾಕತ್ತಾರ ಅಂದ್ರೆ, ಆ ವಾಹನ ಅಂತೂ ಬಹಳ ಬರೀ ಬ್ಯಾಂಕ್ ಗ್ಯಾರಂಟಿ ಕೊಟ್ರ, ಆ ವೆಹಿಕಲ್ ಬ್ಯಾಂಕ್ ಗ್ಯಾರಂಟಿ ಕೊಟ್ರ ಆಯ್ತು, ವೆಹಿಕಲ್ ರಿಲೀಸ್ ಮಾಡ್ತೀನಿ ಅನ್ನೋದು ಒಂದು ಮಾತು ಇದು ಮಾಡ್ತಾರ. ಆ ವಿಷಯವಾಗಿ ಕಳ್ಳ ಸಾಗಾಣಿಕೆ ಮಾಡಕ ಆ ವಾಹನದ ಮಾಲೀಕರು ಅಥವಾ ಆ ವಾಹನ ನಡೆಸುವಂತ ಯಾವುದೇ ಸಿಬ್ಬಂದಿ ಅವರಿಗೆ ಅಂಜಿಕೆ ಇರ್ಲಾದಂಗ ಆಗ್ತದ ಅನ್ನೋದು ಮಾತು ನಮ್ದು ಕನ್ಸರ್ನ್ ಅದ. ಇದನ್ನ ನಾವು ವಿಶ್ವ ಹಿಂದೂ ಪರಿಷತ್ ಅತಿವಾಗಿ ಉಗ್ರವಾಗಿ ಖಂಡಿಸ್ತೀವಿ ಅನ್ನೋದು ಮಾತು ಹೇಳ್ತೀವಿ ಇಷ್ಟೇ. ಈ ಸದ್ಯಕ್ಕೆ ನಮ್ದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ,
ಏನಂದ್ರೆ ಇದೇನು ಮೊದಲನೇ ಸರ್ಕಾರ ಮಾಡಿದ್ರು ಕಳ್ಳ ಸಾಗಾಣಿಕೆ ಸಾಕಷ್ಟುವಾಗಿ ನಿಲ್ಲುವಂತಹದ್ದು ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದನ್ನ ನೀವೇನು ಸಡಿಲ್ ಮಾಡಕ್ ಹೋಗ್ಬೇಡ್ರಿ. ನೀವು ಯಾವುದೇ ಅಲ್ಪಸಂಖ್ಯಾತರನ್ನ ಅಪೀಸ್ಮೆಂಟ್ ಮಾಡೋ ಸಲ, ತುಷ್ಟೀಕರಣ ಮಾಡೋ ಸಲುವಾಗಿ ನಿಮ್ದೇನ್ ಉದ್ದೇಶ ಇಲ್ಲ ಅದು ಬಿಡ್ರಿ. ಅಷ್ಟು ಸಲುವಾಗಿ ನೀವು ಅಲ್ಲಿಂದ ಇಲ್ಲಿ ಬಂದಿರಿ. ಈಗ ನಿಮ್ದೇನ್ ದಾರಿ ನೋಡ್ರಿ, ಎಷ್ಟು ರಾಜ್ಯದಾಗಿದ್ರಿ, ನೀವ್ ಎಷ್ಟು ರಾಜ್ಯದಾಗಿದ್ರಿ, ಎಲ್ಲಿ ಬಂದ್ರಿ ಅನ್ನೋದು ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ರಿ. ಇದನ್ನೇ ಮುಂದುವರೆದ್ರೆ ನೀವು ಬಹಳ ಜನರಿಂದ ಪಡ್ತೀರಿ ಅನ್ನೋದು ಒಂದು ತಿಳುವಳಿಕೆನೂ ಹೇಳ್ತೀನಿ. ಆಮೇಲೆ ಇದು ಏನಾದ್ರೂ ಈ ಕಾನೂನು ಸಡಿಲ್ ಮಾಡಿದ್ರೆ ಅಂದ್ರೆ ನಾವು ವಿಶ್ವದಿಂದ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಅಂದ್ರೆ ಅಡ್ಡಿಲ್ಲ, ನಾವು ಬಹಳ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಸ್ಪಷ್ಟ ಎಚ್ಚರಿಕೆ ನಾ ರಾಜ್ಯ ಸರ್ಕಾರ ಕೊಡ್ಲು ಬಯಸ್ತೀನಿ. ಸರ್ ಹಾಗಾದ್ರೆ ಯಾಕೆ ಸಡಿಲ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ರಾಜ್ಯ ಸರ್ಕಾರ? ಮತ್ತ ಉದ್ದೇಶ ಅದೇನ್ರಿ? ಉದ್ದೇಶ ಅದಕ್ಕೆಲ್ಲ ಯಾರ ಅವ್ರ ವೆಹಿಕಲ್ ಏನ್ ಕಳ್ಳ ಮಾಡಿಸ್ತಾರ್ರಿ ಅವ್ರಿಗೆ ಸರಳ ಆಗ್ಬೇಕು. ಈಗ ವೆಹಿಕಲ್ ಸೀಸ್ ಆಯ್ತು ಅಂದ್ರಿ ಹೇಳ್ರಿ ಗೌಡ್ರಿ ಈಗ ಅದನ್ನ ಸರಳಗೊಳಿಸೋದಂದ್ರೆ ಏನ್ರಿ, ಯಾವುದೇ ಅದು ವಾಹನದ ಮಾಲೀಕ ಅಥವಾ ವಾಹನ ನಡೆಸೋ ಡ್ರೈವರ್ ಆಗ್ಲಿ ಕ್ಲೀನರ್ ಆಗ್ಲಿ ಈ ಉಪಯೋಗಕ್ಕೆ ಅವ ವಾಹನ ಕೊಡಕ್ ಹಿಂಜರಿತಿದ್ದ. ಸೀಸ್ ಆಯ್ತಂದ್ರೆ ಇದು ವಾಹನದ 2 ಪಟ್ಟು ಹಣ ತುಂಬಿ ಬಿಡಿಸ್ಕೊಂಡು ಹೋಗ್ಬೇಕಾಗ್ತಿತ್ತು. ಅದಷ್ಟು ರಿಸ್ಕ್ ಅಂದ್ರೆ ಅದು ಅವನಿಗೆ ಸಹಜವಾಗಿ ಅಧೈರ್ಯ ಆಗ್ತಿತ್ತು, ಮಾಡ್ತಿರ್ಲಿಲ್ಲ. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ ವೆಹಿಕಲ್ ಬ್ಯಾಂಕ್ ಗ್ಯಾರಂಟಿ ಕೊಡ್ಸಿ, ಇಂಡೆಮ್ನಿಟಿ ಬಾಂಡ್, ನಾಳೆ ನಾ ಅದನ್ನ ನನ್ನ ವಿರೋಧವಾಗಿ ಅದು ಕಾನೂನು ಆದ್ರೆ ನಾ ಹಣ ತುಂಬ್ತೀನಿ ಅನ್ನೋ ಒಂದು ಮೇಯರ್ ಬ್ಲಾಂಕ್ ಒಂದು ಇಂಡೆಮ್ನಿಟಿ ಬಾಂಡ್ ಕೊಟ್ಟು ವೆಹಿಕಲ್ ಬಿಡಿಸ್ಕೊಳ್ಳೋದು ಅನುಕೂಲ ಮಾಡಿ ಕೊಡ್ತಿದಾರೆ. ಅಂದ್ರೆ ಇದಕ್ಕೆ ಬಹಳಷ್ಟು ಜನ ತಯಾರಾಗ್ತಾರೆ. ಈ ರೀತಿ ಸಡಲ್ ಆಗ್ತದ, ಇದು ಸರಿಯಲ್ಲ. ಗೋ ವಿಷಯದಲ್ಲಿ ರಾಜ್ಯ ಸರ್ಕಾರ ಮಾಡುದು ಪೂರಾ ತಪ್ಪು ಅನ್ನೋ ನಮ್ಮ ಅನಿಸಿಕೆಯನ್ನು ನಾವು ಹೇಳ ಬಯಸ್ತೀವಿ ಇಷ್ಟೇ. ಥ್ಯಾಂಕ್ ಯು ಸರ್. ರಾಜ್ಯ ಸರ್ಕಾರದ ಜವಾಬ್ದಾರಿ ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ 48 ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಗೋವುಗಳ ರಕ್ಷಣೆ ಮಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ. ಅವರು ಸಂವಿಧಾನವೇ ಎಲ್ಲ ಹಾಳು ಮಾಡಿ ಎಲ್ಲಕ್ಕಿಂತ ಹೆಚ್ಚು ತಿದ್ದುಪಡಿ ಮಾಡಿದವರೇ ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಪೀಠಿಕೆಯನ್ನು ಹಾಳು ಮಾಡಿದವರು, ಪೀಠಿಕೆ ಎಂದು ಸಂವಿಧಾನದ ಏನು ಪ್ರಿಯಾಂಬಲ್ ಇದೆ ಅದನ್ನು ಹಾಳು ಮಾಡಿದವರು ಅವರೇ, ಕಾಂಗ್ರೆಸ್ ಸರ್ಕಾರದವರೇ. ಎಂದಿಗೂ ಪೀಠಿಕೆ ಚೇಂಜ್ ಮಾಡಬಾರ್ದಂತೆ ಯಾವಾಗೂ ಹೇಳಿದ್ರು, ಅದನ್ನು ಪೀಠಿಕೆಯನ್ನು ಹಾಳು ಮಾಡಿದವರು. ಈಗ ಸರ್ಕಾರದ ಜವಾಬ್ದಾರಿ ಆರ್ಟಿಕಲ್ 48 ಪ್ರಕಾರ ಗೋವುಗಳ ರಕ್ಷಣೆ ಸರ್ಕಾರದಿದೆ, ಇಲ್ಲಿ ಸರ್ಕಾರ ರಕ್ಷಣೆ ಮಾಡಬೇಕು. ಈಗ ಅದನ್ನೇ ಅವರು ಈ ಕಾನೂನು ತಂದು ಸಡಿಲ ಮಾಡಿ ಈ ಕಳ್ಳರಿಗೆ, ಈ ಲಪುಟ್ರಿಗೆ ಈಸಿ ಅವರಿಗೆ ಒಂದು ಮುಕ್ತ, ಅವರಿಗೆ ಒಂದು ಫ್ರೀ ಹೈವೇ ಮಾಡಿ ಕೊಟ್ಟಂಗಾಗಿದೆ. ಇದರಿಂದ ಎಲ್ಲರಿಗೆ ತೊಂದರೆ ಆಗ್ತದ. ನಮ್ಮ ಬಹುಸಂಖ್ಯಾತರಿರುವ ಹಿಂದೂಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತದ. ನಾವು ಆರಾಧ್ಯ ಅಂತ ನಾವು ತಿಳ್ಕೊಂಡು ನಾವು ಗೋಮಾತೆಯನ್ನು ಪೂಜಿಸ್ತೀವಿ. ಮತ್ತೆ ಇದು ಸರ್ಕಾರದಿಂದ ಯಾವತ್ತು ಹಿಂದೂಗಳ ವಿರೋಧಿನೇ ಇದು. ಯಾವಾಗ ಹ್ಯಾಂಗ್ ಹಿಂದೂಗಳು ನೋವು ಮಾಡುದು, ಅವ್ರಿಗೆ ಒಂದು ತ್ರಾಸ ಕೊಡೋದು, ಇದೇ ಅವ್ರ ಸರ್ಕಾರದ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ. ಇದರಿಂದ ನಾವು ನಮ್ಮ ಸರ್ ಅಧ್ಯಕ್ಷರು ಹೇಳ್ದಂಗ ಬರುವುದಿಲ್ಲ, ನಾವು ಒಂದು ಉಗ್ರ ಹೋರಾಟ ಮಾಡುದು ಖಚಿತ ಅನ್ನೋದು ನಾವು ಒಂದು ಹೇಳ ಮಾತು ಮುಗಿಸ್ತೀವಿ. ಸರ್, ಸರ್ಕಾರ ಯಾಕೆ ಪದೇ ಹಿಂದೂಗಳ ಭಾವನೆಗೆ ಯಾಕೆ ಧಕ್ಕೆ ಕೊಡ್ತಾ ಇದೆ? ಅವ್ರು ಅಪೀಸ್ಮೆಂಟ್ ಮಾಡ್ತಾರ್ರಿ. ಹೆಂಗದ ಅಪೀಸ್ಮೆಂಟ್ ಅಂದ್ರ ಒಂದೇ ಕೋಮಿಗೆ ಅಪೀಸ್ಮೆಂಟ್ ಮಾಡ್ತಾರ ಅವ್ರು. ಯಾಕ ಹಾಗ ಸರ್ಕಾರಕ್ಕೆ ನಮ್ಮ ಹಿಂದೂಗಳು ಯಾರು ವೋಟ್ ಹಾಕಿಲ್ವಾ? ಹಂಗಾದ್ರೆ ಹಾಕಿರ್ತಾರಿ. ಸರ್ಕಾರಕ್ಕೆ ಕೇಳಬೇಕ್ರಿ ಎಲ್ಲ ವೋಟ್ ಎಲ್ಲ ತಗೊಂಡಿರ್ತಾರೆ ಎಲ್ಲಾರು. ಎಲ್ಲ ನೋಡ್ರಿ, ಇನ್ನೊಂದು ಎಲ್ಲ ಜಾಗೃತ ಆಗ್ತಾ ಇದಾರೆ. ಎಲ್ಲ ಸಣ್ಣಗೆ ಅವ್ರಿಗೆ ಬಿಸಿ ಮುಟ್ತಾ ಎಲ್ಲರೂ ಜಾಗೃತ ಆಗಿದಾರೆ ಎಲ್ಲ. ಈಗ ದೇಶದಲ್ಲಿ ಕಾಣಿ ಆಗ್ಯಾರ. ಈಗ ಇರೋದ ನಮ್ ರಾಜ್ಯ ಇನ್ನೊಂದು ತೆಲಂಗಾಣ. 2 ರಾಜ್ಯವನ್ನ ಬಿಟ್ಟು ಉಳಿದ ಎಲ್ಲಾ ರಾಜ್ಯಗಳು ಹೋಗ್ಯಾರ ನಾಯಿ. ಸರ್, ತಮ್ಮ ಹೆಸರು? ಪ್ರವೀಣ್ ಪೋಳ್. ಇಲ್ಲಿವರೆಗೆ ಭೀಮರಾಜ್ ನ್ಯೂಸ್ ಜೊತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಪ್ರಮುಖರು ಸಾಮರಸ್ಯ ಶ್ರೀಮಂತನ ದುದ್ದಿಗೆ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತು ಮಾತಾಡ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ವಿಶ್ವ ಹಿಂದೂ ಪರಿಷತ್ ಬೈಕ್ ಆಮೇಲೆ ಈಗೇನ